ಆರೋಗ್ಯದ ಕಡೆ ಗಮನ ಇರಲಿ. ಅಣ್ಣ ತಗೊಳ್ಕೊ, ಖರ್ಚಿಗಾಗುತ್ತೆ. ಅಯ್ಯೋ ಇದೇ ಕಣ ನಾನು ಇಟ್ಕೊಳ್ಳಲ್ಲ ಈಗ ಒಳ್ಳೆ ನಮ್ಮಮ್ಮ ಬಂದ್ರು. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ರು? ಓ ಮುಕುಂದಪ್ಪನವರು ಎಲ್ಗೋ ಹೊರಟಂಗಿದೆ. ಮತ್ತ್ಯಾಕೆ ಬಂದೆ ನೀನು ಇಲ್ಲಿಗೆ? ಮಾವ, ಇವ್ರು ನಮ್ಮಮ್ಮ. ಮನೆಗೆ ಬಂದ್ರೆ ಯಾಕೆ ಬಂದೆ ಅಂತ ಕೇಳೋದಾ? ಅಯ್ಯೋ ಕೇಳಿ ಬಿಡೆ, ಕೇಳಬೇಕಾದ್ದೆ. ತಪ್ಪು ಮಾಡಿ ಹೋಗಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದಾಳೆ. ಇನ್ನೇನು ಅನಾಹುತ ಮಾಡಿಬಿಡ್ತಾಳೋ ಅಂತ ಎಲ್ರಿಗೂ ಭಯ ಇದ್ದೇ ಇರುತ್ತೆ. ಏನೋ ದೊಡ್ಡ ಮನ್ಸಿರೋರು ಇವರಾಗಿದ್ದಕ್ಕೆ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ಮತ್ತೆ ಮನೆಗೆ ಸೇರಿಸ್ಕೊಳ್ತಾ ಇದ್ದಾರೆ. ಯಜಮಾನ್ರೆ, ನೀವೇ ನನ್ನ ಪಾಲಿನ ದೇವ್ರು. ಇದೆಲ್ಲ ಮಾಡ್ಬೇಡಿ ನೀವು, ಸುಮ್ಮನೆ ಹೋಗಿ ನಿಂತ್ಕೊಡಿ ಅಲ್ಲಿ. ನೀವೆಲ್ಲ ಕ್ಷಮಿಸಿದ್ದೀನಿ ಅಂದ್ರೆ ನಾನು ಈ ಮನೆಯಲ್ಲೇ ಇರ್ತೀನಿ. ಇಲ್ಲ ಅಂದ್ರೆ ಮತ್ತೆ ವಾಪಸ್ ಹೊರಟೋಗ್ತೀನಿ. ಸುಮ್ಮನೆ ಇರು. ಯಾವ್ದಾದ್ರೂ ಬೀದಿಲ್ ಬಿದ್ದು ಸಾಯ್ತೀನಿ. ನನಗೆ ಈಗ ಬುದ್ಧಿ ಬಂದಿದೆ. ಸಾಯೋ ಮಾತು ಯಾಕಾಡ್ತೀಯ? ನಡಿ ಒಳಗೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅನು, ಲಕ್ಕಿ, ನೀವಿಬ್ಬರಿಗೂ ಮದ್ವೆ ಆಯ್ತಂತೆ. ನನಗಂತೂ ವಿಷಯ ಕೇಳಿ ತುಂಬಾನೇ ಸಂತೋಷ ಆಯ್ತು. ಅದಕ್ಕೆ ಮಾರಮ್ಮನ ಗುಡಿಗೆ ಹೋಗಿ ನಿಮ್ಮಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೀನಿ. ಬನ್ನಿ ಬನ್ನಿ. ಅನು, ತಗೊಳಮ್ಮ. ಆಮೇಲೆ ತಗೋತೀನಿ. ಅದು ಸರಿ, ಮುಕುಂದಪ್ಪನವರು ಎಲ್ಲಿಗೆ ಹೊರಟ್ರು ಅಂತ ಗೊತ್ತಾಗ್ಲಿಲ್ವಲ್ಲ? ಹಾ, ನಾನು ತೀರ್ಥಯಾತ್ರೆಗೆ ಹೊರಟಿದ್ದೀನಿ. ಬರ್ತೀಯಾ? ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯಪ್ಪ, ನಾನ್ ಬರೋದಿಲ್ಲಪ್ಪ. ಯಾಕೆ, ನಿನ್ನ ಪಾಪದ ಕೊಡ ಇನ್ನೂ ತುಂಬಿಲ್ವಾ? ಅಣ್ಣ ನೀನು ಹೊರಡು. ಈ ಹೆಂಗಸು ತುಂಬ ಡೇಂಜರಸ್ಸು, ಹುಷಾರು. ಮಧ್ಯೆ ತಂದಿಟ್ಟು ಎಡವಟ್ಟು ಮಾಡೋ ಜಾತಿಗೆ ಸೇರ್ತಾಳು, ಹುಷಾರು. ಲಕ್ಷ್ಮಣ, ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಕೊಡೋ. ಸರಿ ದೊಡ್ಡಪ್ಪ. ಹಾಂ, ಬರ್ತೀನಿ. ಸರಿ.
ಹೋಗಿ ಬನ್ನಿ. ಆ